ವೀಕ್ಷಕ ಪ್ರಭುಗಳೆಲ್ಲರಿಗೂ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಬನ್ನಿ, ಮೇ ತಿಂಗಳ ಮಾಸ ಭವಿಷ್ಯ ಎಂಬ ಶೀರ್ಷಿಕೆಯಡಿ ಮೇ ತಿಂಗಳಿನಲ್ಲಿ ವೃಷಭ ರಾಶಿಗೆ ಸಿಗ್ತಕ್ಕಂತ ಆ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಮೇ ತಿಂಗಳಿನಲ್ಲಿ ಗ್ರಹಗಳ ಗೋಚಾರ ಸ್ಥಿತಿಯನ್ನು ನಾವು ಗಮನಿಸೋದಾದ್ರೆ, ಸೂರ್ಯ ಗ್ರಹವು 15 ಮೇ 2026ರಂದು ವೃಷಭ ರಾಶಿಗೆ ಪ್ರವೇಶ ಪಡೀತದೆ. ಇನ್ನು ಮಂಗಳ ಗ್ರಹ 11 ಮೇ 2026ರಂದು ಮೇಷ ರಾಶಿಗೆ ಪ್ರವೇಶವನ್ನು ಪಡೀತದೆ. ಬುಧ ಗ್ರಹ 15 ಮೇ 2026ರಂದು ವೃಷಭ ರಾಶಿಗೆ ಪ್ರವೇಶವನ್ನು ಪಡೀತದೆ. ಇನ್ನು ಶುಕ್ರ ಗ್ರಹ 14 ಮೇ 2026ರವರೆಗೆ ವೃಷಭ ರಾಶಿಯಲ್ಲಿ ಇರ್ತಾನೆ. 15 ದಿವಸ ಆ ತರ, 15 ದಿವಸ ಈ ತರ ಇರ್ತದೆ. ಆದ್ರೂ ಒಟ್ಟಾರೆ ನಾವು ವೃಷಭ ರಾಶಿಯಲ್ಲೇ ಮೂರು ಗ್ರಹಗಳು ಮೇ 15ರ ನಂತರ ಆಲ್ಮೋಸ್ಟ್ ನಾವು ಹೇಳ್ತಕ್ಕಂಥದ್ದು ಅಪ್ಲೈ ಆಗ್ತಕ್ಕಂಥದ್ದ ಗಮನಿಸ್ತಕ್ಕಂಥ ಅಂಶವಾಗಿದೆ. ಅದರಲ್ಲಿ ಪ್ರಮುಖವಾಗಿ ವೃಷಭ ರಾಶಿಗೆ ರಾಶಿಯಲ್ಲೇ ಸೂರ್ಯ, ಬುಧ, ಶುಕ್ರ, ಇದನ್ನ ತ್ರಿಗ್ರಹ ಯೋಗ ಅಂತ ಕರಿತೀವಿ. ರಾಷ್ಟ್ರಾಧಿಪತಿ ರಾಶಿಯಲ್ಲೇ ಇರೋದ್ರಿಂದ ಇದು ವೃಷಭ ರಾಶಿಯವರ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಇವರ ಒಂದು ಆತ್ಮವಿಶ್ವಾಸ ಹೆಚ್ಚಾಗಿ ಎಲ್ಲ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡ್ಕೊಂಡು ಹೋಗ್ತಕ್ಕಂಥದ್ದು. ಇದುವರೆಗೆ ರಾಷ್ಟ್ರಾಧಿಪತಿ 12ನೇ ಮನೆಯಲ್ಲಿತ್ತು ಕಳೆದ ತಿಂಗಳು, ಹಾಗಾಗಿ ಈ ತಿಂಗಳು ಇವರಿಗೆ ಉತ್ತಮವಾದ ಫಲಗಳೇ ಸಿಗ್ತದೆ. ಇನ್ನು ರಾಯಭಾರದ ಆಲೋಚನೆ, ಸೂರ್ಯ ರಾಶಿಯಲ್ಲಿರೋದ್ರಿಂದ ಇವರಿಗೆ ಒಂದು ಡಿಪ್ಲೊಮ್ಯಾಟಿಕ್ ಕ್ಯಾರೆಕ್ಟರ್, ಒಂದು ಆತ್ಮವಿಶ್ವಾಸ ಹೆಚ್ಚಾಗೋದ್ರಿಂದ ನಾನು ಅನ್ನೋ ಒಂದು ಪರಾಕ್ರಮ, ಭುಜಬಲ ಪರಾಕ್ರಮದ ಮನೋಸ್ಥಿತಿ ಇವರಿಗೆ ಹೆಚ್ಚಾಗ್ತಕ್ಕಂಥದ್ದನ್ನ ನಾವು ಕಾಣ್ಬೋದಾಗಿದೆ. ಧನಾಧಿಪತಿ ರಾಶಿಯಲ್ಲೇ ಇರೋದ್ರಿಂದ ಸ್ವಲ್ಪ ಅಧಿಕವಾದ ಖರ್ಚಾಗ್ತದೆ, ಹಾಗೆ ದುಡಿಮೆನೂ ಇರ್ತದೆ. ಯಾಕೆಂದ್ರೆ ಈ ಮೇ ತಿಂಗಳು ಪೂರ್ಣವಾಗಿ ಗುರು ವೃಷಭ ರಾಶಿಗೆ 2ನೇ ಮನೆಯಲ್ಲಿ ಇರ್ತಕ್ಕಂಥದ್ದನ್ನ ಕಾಣಬಹುದು. ಇನ್ನು ಪಂಚಮಾಧಿಪತಿ ಧನಾಧಿಪತಿಯಾಗಿರೋದ್ರಿಂದ ಮಕ್ಕಳಿಂದ ಖರ್ಚು. 5ನೇನು 2ನೇ ಮನೆಯಲ್ಲಿ ಇರೋದ್ರಿಂದ ಹೇಳಿ ಕೇಳಿ ಇದು ಮೇ ತಿಂಗಳು ಪರೀಕ್ಷಾ ಫಲಿತಾಂಶ ಬರ್ತಕ್ಕಂಥದ್ದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವರ ಬಟ್ಟೆ ಬರಿ ಅಥವಾ ಅವರ ಭವಿಷ್ಯದ ಬಗ್ಗೆ ಸ್ವಲ್ಪ ಖರ್ಚು ವೆಚ್ಚ ಆಗ್ತಕ್ಕಂಥದ್ದು ಸಹಜವಾದ ಸ್ಥಿತಿ. ಇನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರಿ ಸೌಲಭ್ಯ ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ವೃಷಭ ರಾಶಿಗೆ 4ನೇ ಮನೆಯವನಾಗಿ ಸೂರ್ಯ ರಾಶಿಯಲ್ಲೇ ಇರೋದ್ರಿಂದ ಒಂದು ಸರ್ಕಾರಿ ಸೌಲಭ್ಯಗಳು, ಒಂದು ಹಾಸ್ಟೆಲ್ ಸೀಟ್ ಇರ್ಬೋದು, ಒಂದು ಅವರಿಗೆ ಸ್ಕಾಲರ್ಶಿಪ್, ವ್ಯಾಸಂಗ ವೇತನ, ಒಂದು ಶಿಷ್ಯ ವೇತನ, ಈ ರೀತಿಯ ಸರ್ಕಾರಿ ಸೌಲಭ್ಯಗಳು ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಸರ್ಕಾರದಿಂದ ಮನೆ, ಸೈಟು, ಭೂಮಿ ಯಾರು ಅರ್ಹ ವ್ಯಕ್ತಿಗಳಿರ್ತಾರೆ ಅವರಿಗೆ ಸಿಗ್ತಕ್ಕಂಥ ಯೋಗ ಇದೆ. 4ನೇ ಮನೆಯನ್ನಾಗಿ ಸೂರ್ಯ ವೃಷಭ ರಾಶಿಯಲ್ಲಿ ಇರೋದ್ರಿಂದ ಯಾರ್ಯಾರು ಅಪ್ಲಿಕೇಶನ್ ಹಾಕೊಂಡು ಹೋರಾಟ ನಡೆಸ್ತಿರ್ತೀರಾ ಅವರಿಗೆ ಸಿಗ್ತಕ್ಕಂತ ಯೋಗ ಇದೆ. ಹಾಗೂ ಇವರಿಗೆ ಲೋನು ಕೂಡ ಸಿಗಬಹುದು. ಇನ್ನು ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಮನಸ್ತಾಪ ಬರ್ಬೋದು. ಸಪ್ತಮಾಧಿಪತಿ ಕುಜನು ವ್ಯಯದಲ್ಲಿರೋದ್ರಿಂದ ವೈವಾಹಿಕ ಜೀವನದಲ್ಲಿ ಗಂಡ ಹೆಂಡರ ಮಧ್ಯೆ ಸ್ವಲ್ಪ ಜಗಳ ಆಗ್ಬೋದು. ಮದುವೆ ಫಿಕ್ಸ್ ಆಗಿ ಎಲ್ಲ ಮಾತುಕತೆ ಎಲ್ಲದೂ ಕೂಡ ನಡೆದಿದ್ರು ಕೂಡ ಸ್ವಲ್ಪ ಲೇಟ್ ಆಗ್ತಕ್ಕಂಥ, ವಿಳಂಬ ಆಗ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಇನ್ನು ಪತಿ ಪತ್ನಿಯರ ಮಧ್ಯೆ ಜಗಳ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಈ ಮೇ ತಿಂಗಳಲ್ಲಿ ಆ ವಿಚಾರದಲ್ಲಿ ಎಚ್ಚರವಾಗಿರ್ತಕ್ಕಂಥದ್ದು ಉತ್ತಮ. ವ್ಯಾಪಾರಿಗಳಿಗೆ ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದನ್ನ ನಾವು ಕಾಣ್ಬೋದಾಗಿದೆ. ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲೂ ಕೂಡ ನುಕ್ಸಾನ್ ಆಗ್ತಕ್ಕಂಥದ್ದನ್ನ ನಾವು ಕಾಣ್ಬೋದಾಗಿದೆ. ಒಟ್ಟಾರೆ ಈ ವೃಷಭ ರಾಶಿಯವರಿಗೆ ಆಲ್ಮೋಸ್ಟ್ ಒಂದು 60% ಉತ್ತಮವಾದ ಫಲಗಳನ್ನೇ ನಾವು ಕಾಣಬಹುದಾಗಿದೆ ಈ ಮೇ ತಿಂಗಳಿನಲ್ಲಿ. ಇಷ್ಟು ಈ ವೃಷಭ ರಾಶಿಗೆ ಸಂಬಂಧಿಸಿದ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ
ಸಿಗ್ತಕ್ಕಂತ ಶುಭ ಮತ್ತು ಅಶುಭ ಫಲಗಳ ವಿವರಗಳು. ನಿಖರ, ಸ್ಪಷ್ಟ, ಸಾರ್ವಕಾಲಿಕ, ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನೇ ವೀಕ್ಷಿಸಿ. ನಮಸ್ಕಾರ.